ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಸೆಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜಸ್ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಪರ್ 100. ಎಕ್ಸ್ ಪರ್ಸೆಂಟೇಜ್ನ ನಾವು ಯಾವ ರೀತಿ ಬರಿತೀವಿ? ಎಕ್ಸ್ ಡಿವೈಡ್ ಬೈ 100. ಇದೇನು ಪರ್ಸೆಂಟೇಜಿಂದ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಡಿವೈಡ್ ಬೈ 100 ಮಾಡ್ತೀವಿ. ಅದೇ ಫ್ರ್ಯಾಕ್ಷನ್ ಇದ್ದಿದ್ದನ್ನು ಪರ್ಸೆಂಟೇಜಸ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡ್ತೀವಿ. ಆವಾಗ ಅದು ಎಕ್ಸ್ ಪರ್ಸೆಂಟೇಜ್ ಆಗುತ್ತೆ. ಇದು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್, ಇದು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್. ಎಕ್ಸಾಂಪಲ್, ಎಕ್ಸ್ ಪರ್ಸೆಂಟೇಜ್ ಆಫ್ ವೈ ಪರ್ಸೆಂಟೇಜ್ ಅಂತ ಇದೆ. ಇದನ್ನು ಯಾವ ರೀತಿ ಬರಿತೀವಿ ನಾವು? ಎಕ್ಸ್ ಪರ್ಸೆಂಟೇಜ್ ಅಂದ್ರೇನು? ಎಕ್ಸ್ ಡಿವೈಡ್ ಬೈ 100. ಆಫ್ ಅಂದರೆ ಯಾವಾಗಲೂ ಅದು ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ವೈ ಪರ್ಸೆಂಟೇಜ್ ಅಂದರೆ ವೈ ಡಿವೈಡ್ ಬೈ 100. ಈ ರೀತಿ ಬರಿತೀವಿ. ಒಂದಿಷ್ಟು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? 25% ಆಫ್ 40% ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಯಾವ ರೀತಿ ಬರಿತೀವಿ? 25 ಡಿವೈಡ್ ಬೈ 100 ಇಂಟು ನಮ್ಗೆ ಆಲ್ರೆಡಿ ಗೊತ್ತೇ ಇದೆ ಪರ್ಸೆಂಟೇಜ್ ಇದ್ದಿದ್ದನ್ನು ಫ್ರ್ಯಾಕ್ಷನಿಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಿ? ಎಕ್ಸ್ ಡಿವೈಡ್ ಬೈ 100. ಅದಕ್ಕೆ ಇಲ್ಲಿ 40% ಅಂತ ಇದೆ, 40 ಡಿವೈಡ್ ಬೈ 100 ಅಂತ ಬರಿತೀನಿ. ಇವಾಗ ಕ್ಯಾನ್ಸಲೇಷನ್ನ ಮಾಡಬೇಕು. 25 1s are 25, 25 4s are 100, 4 1s are 4, 4 10s are 40, 10 ಡಿವೈಡ್ ಬೈ 100 ಅಂತ ಇದೆ. ಏನಾಗುತ್ತೆ? 10 ಡಿವೈಡ್ ಬೈ 100 ಅಂದರೆ ಏನು? 10% ಇದ್ದಂಗೆ. ಸೊ ಆನ್ಸರ್ ಏನಾಗುತ್ತೆ? 10%. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ. 10%ನ ಯಾವ ರೀತಿ ಬರೀತೀನಿ? 10 ಡಿವೈಡ್ ಬೈ 100. ಆಫ್ ಅಂದರೆ ಇಂಟು 600 ಅಂತ ಇದೆ. 600% ಅಂದರೆ 600 ಡಿವೈಡ್ ಬೈ 100. ಇವಾಗ ಕ್ಯಾನ್ಸಲೇಷನ್ನ ಮಾಡ್ತೀನಿ. ಈ 2 ಕ್ಯಾನ್ಸಲ್ ಮಾಡುತ್ತೆ. ಇವಾಗ ಇದೇನಾಗುತ್ತೆ? 10 ಇಂಟು 60%. ಮತ್ತಷ್ಟು ಎಕ್ಸಾಂಪಲ್ಸ್ನ ನಾವು ಸಾಲ್ವ್ ಮಾಡೋಣ. ಇಲ್ಲೇನು ಕೊಟ್ಟಿದ್ದಾರೆ? 8.33% ಆಫ್ 600% ಅಂತ ಕೊಟ್ಟಿದ್ದಾರೆ. ನಾವು ಈಗ ಡಿವೈಡ್ ಬೈ 100 ಮಾಡಿ ಆಮೇಲೆ ಕ್ಯಾನ್ಸಲೇಷನ್ನ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಮಗೆ ಈ ಪರ್ಸೆಂಟೇಜ್ ವ್ಯಾಲ್ಯೂ ಏನಾದರೂ ಗೊತ್ತಿತ್ತು ಅಂದರೆ ನಾವು ಈಸಿಯಾಗಿ ಸಿಂಪ್ಲಿಫಿಕೇಷನನ್ನು ಮಾಡ್ಬೋದು. ಒಂದಿಷ್ಟು ಪರ್ಸೆಂಟೇಜ್ ವ್ಯಾಲ್ಯೂಸ್ ಇದ್ದಾವೆ, ಅವು ಯಾವ ಅಂತ ನೋಡೋಣ. ಇವು ಒಂದಿಷ್ಟು ಇಂಪಾರ್ಟೆಂಟ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಇದ್ದಾವೆ. ಇವನ್ನೆಲ್ಲ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದು ಯಾವ ರೀತಿ ಬಂತಂತ ನೋಡೋಣ. ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಫ್ರ್ಯಾಕ್ಷನ್ನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡ್ತೀವಿ. ಅದನ್ನೇ ಇಲ್ಲಿ ಮಾಡಿರೋದು. 1 ಡಿವೈಡ್ ಬೈ 2 ಇಂಟು 100 ಅಂತ ಇದೆ. ಇದನ್ನು ಕ್ಯಾನ್ಸಲೇಷನ್ ಮಾಡಿದಾಗ ನಮಗೇನು ಸಿಗುತ್ತೆ? 50% ಅಂತ ಸಿಗುತ್ತೆ. 1 ಡಿವೈಡ್ ಬೈ 3 ಇಂಟು 100 ಮಾಡಿದಾಗ 33.33%. ಸೊ ನಮಗೇನು ಗೊತ್ತಾಯ್ತು ಇದರಿಂದ? 1/3 ವ್ಯಾಲ್ಯೂ ಏನು? 33.33%. 1/4 ವ್ಯಾಲ್ಯೂ ಏನು? 25%. 1/5 20%. 1/6 16.66%. 1/7 14.28%. ಹೀಗೆ ಸೋ ಆನ್. ಇವು ತುಂಬಾ ಇಂಪಾರ್ಟೆಂಟ್ ವ್ಯಾಲ್ಯೂಸು. ನಮಗೆ ಸಿಂಪ್ಲಿಫಿಕೇಷನ್ ಮಾಡೋದು ಈಸಿ ಆಗಬೇಕಪ್ಪ ಅಂದರೆ ಇವೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಗೊತ್ತಿದ್ದಾಗಲೇ ನಾವು ಅಲ್ಲಿ ಅಪ್ಲೈ ಮಾಡಿ ಬೇಗನೆ ಸಾಲ್ವ್ ಮಾಡ್ಬೋದು. ಈಗ ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ? 8.33%. 8.33% ಯಾವ ಫ್ರ್ಯಾಕ್ಷನ್ದಾಗಿರುತ್ತೆ? 1/12 ಆಗಿರುತ್ತೆ. 1/12 ಅಂದರೆ 8.33%. ಆಫ್ ಅಂತ ಇದೆ ಇಂಟು 600%. ಇದು ಪರ್ಸೆಂಟೇಜು ಮತ್ತು 600 ಇಲ್ಲೇ ಕ್ಯಾನ್ಸಲೇಷನ್ ಆಗಿರುತ್ತೆ. ಉಳಿದಿರೋದು ಓನ್ಲಿ 6. ಇದು ಆ್ಯಕ್ಚುಲಿ 6000 ಆಗಿರಬೇಕು. ಇಲ್ಲಿ 2 0 ಕ್ಯಾನ್ಸಲ್ ಆಗಿ ನಮ್ಗೆ ಉಳಿದಿರೋದು 60 ಉಳಿದಿರುತ್ತೆ. 12 1s are 12, 12 5s are 60. ಸೊ ಆನ್ಸರ್ ಏನು? 5. ಏನಿದೆ? 16.66% ಆಫ್ 360 ಅಂತ ಇದೆ. 16.66 ಎಲ್ಲಿ ಬರುತ್ತೆ? 16.66 ಇಲ್ಲಿದೆ. 1/6 ವ್ಯಾಲ್ಯೂ ಏನು? 16.66. ಅದನ್ನ ನಾವಿಲ್ಲಿ ಅಪ್ಲೈ ಮಾಡೋಣ. 16.66 ಅಂದರೆ
1/6 ಆಫ್ ಅಂದರೆ ಇಂಟು 360 ಅಂತ ಇದೆ. ಇವಾಗ ಕ್ಯಾನ್ಸಲೇಷನ್ನ ಮಾಡ್ತೀನಿ. 6 1 6, 6 6 36, 0 ಇದೆ. ಸೊ ಆನ್ಸರು 60. ಈ ರೀತಿ ಎಕ್ಸಾಂಪಲ್ಸನ್ನು ನಾವು ಸಾಲ್ವ್ ಮಾಡಬೇಕು. ಇನ್ನಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ, 33.33% ಆಫ್ 660 ಅಂತ ಕೊಟ್ಟಿದ್ದಾರೆ. ನಮ್ಗೆ ಆಲ್ರೆಡಿ ಗೊತ್ತೇ ಇದೆ ವ್ಯಾಲ್ಯೂ 33.33 ಅಂದರೆ 1/3 ಇಂಟು 660. ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 220. ಈ ಎಕ್ಸಾಂಪಲ್ ಏನಿದೆ ಅಲ್ಲ, ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಿ. ಈ ಥರ ಕ್ವಶನ್ ಕೊಟ್ಟರೆ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. 33.33% ಅಂದರೆ 1/3 ಇಂಟು 2700 ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೋಬೇಕು. 20% ಅಂದರೆ ಏನು, 1/5 ಇಂಟು 600 ಅಂತ ಇದೆ. ಇವಾಗ ಸಿಂಪ್ಲಿಫೈ ಮಾಡ್ಕೋಬೇಕು. 3 1s 3, 3 9s 27, 00 ಇದೆ, ಹಾಗೆ ಬರ್ಕೊಂಡ್ವಿ. 900 ಪ್ಲಸ್ ಇದನ್ನ ಕ್ಯಾನ್ಸಲೇಷನ್ ಮಾಡ್ಕೋಣ. 5 1s 5, ಇಲ್ಲಿ 5 1s 5, 5 2s 10, 0 ಇದೆ, 0 ಇಟ್ಟಿದ್ದೀನಿ. ಆನ್ಸರು 120. ಇವೆರಡೂ ನಾವು ಆ್ಯಡ್ ಮಾಡಬೇಕು. 1020 ಆನ್ಸರು. ನೆಕ್ಸ್ಟ್ ಕ್ವಶನ್ 16.66 ಅಂದರೆ ಏನು, 1/6 ಇಂಟು 2400 ಮೈನಸ್ ಇದೆ. 25% ಅಂದರೆ 1/4 ಇಂಟು 2800. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6 1s 6 4s 24, 00, 4 1s 4 7s 28, 00. 400 ಮೈನಸ್ 700 ಅಂತ ಇದೆ, ಮೈನಸ್ 300 ಆನ್ಸರ್. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಇದನ್ನು ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ.